ನಟ ದರ್ಶನ್ ಅವರು ಅವರ ಅಭಿಮಾನಿಗಳ ವಿಚಾರವಾಗಿ ಬಹಳಷ್ಟು ಚರ್ಚೆಯಲ್ಲಿದ್ದಾರೆ. ಈ ಮಧ್ಯದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಇದೀಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಅವರು ಕೌಂಟರ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ರ, ಪರೋಕ್ಷವಾಗಿ ತಿರುಗೇಟು ಕೊಟ್ರ ಪವಿತ್ರ ಗೌಡ. ಜಾಲತಾಣದಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದಂತಹ ಪವಿತ್ರ ಗೌಡ, ಮನುಷ್ಯರು ಬಣ್ಣ ಬದಲಾಯಿಸಿದರೇನು, ರಾಯರು ನಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ ಅನ್ನುವಂತಹ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ನನ್ನ ಮೌನ ದೌರ್ಬಲ್ಯವಲ್ಲ ಎಂದಿರುವಂತಹ ಪವಿತ್ರ ಗೌಡ, ದೇವರು ನನಗೆ ನ್ಯಾಯ ಒದಗಿಸುವಂತಹ ನಂಬಿಕೆ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ಸ್ಟಾ ಸ್ಟೋರಿಯಲ್ಲಿ ಪವಿತ್ರ ಗೌಡ ಪೋಸ್ಟ್ ಹಾಕೊಂಡಿರುವಂಥದ್ದು. ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಅವರ ಕೌಂಟರ್. ಇವತ್ತು ಗುರುವಾರ ಆದಂತಹ ಕಾರಣ ಪರೋಕ್ಷವಾಗಿ ರಾಯರ ಫೋಟೋವನ್ನು ಹಾಕಿಕೊಂಡು ಇಬ್ಬರಿಗೂ ಕೂಡ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಮನುಷ್ಯರು ಬಣ್ಣ ಬದಲಾಯಿಸಿದರೇನು, ರಾಯರು ನನ್ನ ಜೀವನವನ್ನೇ ಬದಲಾಯಿಸುತ್ತಾರೆ, ನನ್ನ ಮೌನ ನನ್ನ ದೌರ್ಬಲ್ಯವಲ್ಲ ಅನ್ನುವಂಥ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಹಾಕಿಕೊಂಡು ಮಾರ್ಮಿಕವಾಗಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಪವಿತ್ರ ಗೌಡ ಅವರು ಮಾಡಿದ್ದಾರಾ? ದರ್ಶನ್ ವಿಚಾರವಾಗಿ ಅವರಿಗೆ ಅಸಮಾಧಾನ ಇರುವಂಥದ್ದು. ಇಷ್ಟೆಲ್ಲ ಜೈಲುವಾಸದ ನಂತರವೂ ಕೂಡ ಇವರೊಟ್ಟಿಗಿನ ಸಂಬಂಧದ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕಾಗಿತ್ತು, ಪುನಃ ಮಾತಾಡುವಂಥ ಕೆಲಸ, ಸಂಬಂಧವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಅನ್ನುವಂಥ ನಿರೀಕ್ಷೆಯಲ್ಲಿ ಏನಾದರೂ ಪವಿತ್ರ ಗೌಡ ಅವರಿದ್ದರೆ ಗೊತ್ತಿಲ್ಲ. ಆದರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡಿದ್ದಾರೆ. ಇವತ್ತಿನ ಅವರ ಇನ್ಸ್ಟಾಗ್ರಾಮ್ನ ಸ್ಟೋರಿಯಲ್ಲಿ ಮನುಷ್ಯರು ಬಣ್ಣ ಬದಲಾಯಿಸಿದರೇನು, ರಾಯರು ನನ್ನ ಜೀವನವನ್ನೇ ಬದಲಾಯಿಸುತ್ತಾರೆ, ನನ್ನ ಮೌನ ನನ್ನ ದೌರ್ಬಲ್ಯವಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಪವಿತ್ರ ಗೌಡ ಅವರು ತಿರುಗೇಟನ್ನು ಕೊಡುವಂತಹ ಒಂದು ಮಾರ್ಮಿಕವಾಗಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಜಾಲತಾಣದಲ್ಲಿ ಮಾಡಿದ್ದಾರೆ. ನಟ ದರ್ಶನ್ ಮತ್ತು ಅಭಿಮಾನಿಗಳ ಚರ್ಚೆ ಮತ್ತೆ ಆಗ್ತಾ ಇದೆ. ಒಂದು ಕಡೆ ಪರ, ಒಂದು ಕಡೆ ವಿರೋಧದ ಚರ್ಚೆಗಳು. ರಮ್ಯಾ ಅವರ ಕಂಪ್ಲೇಂಟ್ ಒಂದು ಕಡೆ, ಪ್ರಥಮ್ ಅವರ ಕಂಪ್ಲೇಂಟ್ ಒಂದು ಕಡೆ, ಇವರು ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಟೆಂಪಲ್ ರನ್ ಒಂದು ಕಡೆ, ಟೆಂಪಲ್ ರನ್ನಿಂದ ಬಂದರೂ ಕೂಡ ಜೊತೆಗೆ ಅವರು ಎಲ್ಲೂ ಕೂಡ ಮೌನ ಮುರಿದಿಲ್ಲ ದರ್ಶನ್ ಅವರು ಇಲ್ಲಿಯ ತನಕವು. ಮತ್ತು ಇವತ್ತು ವಿಜಯಲಕ್ಷ್ಮಿ ಅವರು ಒಂದು ಕೌಂಟರ್ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಕಾಮಾಖ್ಯ ದೇವಸ್ಥಾನದ ಮುಂದೆ ನಿಂತಿರುವಂತಹ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋವನ್ನು ಹಾಕಿಕೊಂಡು ಅವರ ವಿರೋಧಿಗಳಿಗೆ ಒಂದು ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿದ್ರು. ಇದೆಲ್ಲದಕ್ಕೂ ಒಟ್ಟಾಗಿ ಪವಿತ್ರ ಗೌಡ ಅವರ ಒಂದು ಮಾರ್ಮಿಕವಾದಂತಹ ಕೌಂಟರ್. ರಾಯರ ಫೋಟೋವನ್ನು ಹಾಕಿಕೊಂಡು ರಾಯರು ನನ್ನ ಜೀವನವನ್ನು ಬದಲಾಯಿಸ್ತಾರೆ, ಮನುಷ್ಯರ ಬಣ್ಣ ಬದಲಾಯಿಸಿದ್ರೇನು ತೊಂದರೆ ಇಲ್ಲ, ಹೀಗೆ ಒಂದು ಮಾರ್ಮಿಕವಾದಂತಹ ತಿರುಗೇಟನ್ನು ಕೌಂಟರನ್ನು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದಾರೆ.